ನಮ್ಮ ಡಾಮಿನರ್ಗೆ 2 ತೂತು ಮೇಲ್ಗಡೆ ತೂತಲ್ಲಿ ಹಾಕಿದ್ದಾರೆ. ಅವಾಗ ಮಾಡ್ತೀನಿ ಅಂತ ಅಂದರು. ಬಟ್ ನಾನು ಎಕ್ಸ್ಟ್ರಾ ದುಡ್ಡೆಲ್ಲ ಕೊಟ್ಬಿಟ್ಟು ಮಾಡಿಸಲ್ಲ. ನೋಡೋಣ, ಇದನ್ನು ತೊಗೊಂಡೋಗಿ ಕೊಟ್ಟರೆ ಹಿಂಗೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಇಲ್ವಾ ಅಂತ ಅಂದ್ಬಿಟ್ಟು. ಏನು ಗುರುದು. ಸೊ ಗೈಸ್ ನೋಡಿ, ಇದು ನನ್ನ ಫಸ್ಟ್ ಸೆಲೆಕ್ಷನ್ನು. ಮಗು ಸಡನ್ನಾಗಿ ಬಂದ್ಬಿಟ್ಟು ಅಪ್ಪ ಇದು ಚಡ್ಡಿ ಬೇಕು ಅಂತ ನಾನು ಹಿಡ್ಕೊಂಡ್ಬಿಟ್ಟು ಗುರು. ಆ್ಯಕ್ಚುಲಿ ಜಾಸ್ತಿ ಟ್ಯಾಕ್ಸ್ ಬಿತ್ತು. ಗೈಸ್ ನಮ್ಮ ಆಶಿ ನೋಡಿ ಆರಾಮಾಗಿ ಪಳ ಅಂತ ಹೊಳಿತಾ ಇಲ್ಲ, ಬಟ್ ಧೂಳು ಹಿಡ್ದಿಲ್ಲ. ಎನಿವೆ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಮ್ಯಾಟ್ರ್ ಏನು ಅಂದರೆ, ನಾನು ಗಾಡಿನ ಲೋನಲ್ಲಿ ತೊಗೊಂಡಿದ್ದೆ. ಸೊ ಆ ಲೋನೆಲ್ಲ ಕ್ಲಿಯರಾಗಿ ಸುಮಾರು ತಿಂಗಳಾಗಿದೆ. ಬಟ್ ಆದ್ರೂ ಆ NOC ಏನು ಬಂದಿತ್ತು, ಆ NOC ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ನಾನೇನು ತೊಗೊಂಡಿರಲಿಲ್ಲ. ಇರಲಿ ಬಿಡೋ, ಯಾರಿಗಾರು ಮಾರೋ ಟೈಮಲ್ಲಿ ಇಲ್ಲ ಮುಂದಕ್ಕೆ ಯಾವಾಗಾದ್ರು ಅದನ್ನು ಹೈಪೋಥಿಕೇಶನ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹೈಪೋಥಿಕೇಶನ್ ಅಂದರೆ ಏನು ಅಂತ ಗೊತ್ತಿಲ್ಲ. ಅಂದರೆ ನಮಗೆ ಲೋನ್ ಯಾರು ಕೊಡ್ತಾರೆ ಆ ಬ್ಯಾಂಕ್ನ ಹೆಸರಿನಲ್ಲಿ ಹೈಪೋಥಿಕೇಶನ್ ಆಗಿರುತ್ತೆ ನಮ್ಮ ಗಾಡಿ. ನಾವು ಲೋನಲ್ಲಿ ತೊಗೊಂಡ್ರೆ ಗಾಡಿ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಆ ಲೋನೆಲ್ಲ ಕ್ಲಿಯರ್ ಆದಮೇಲೆ ನಾವು ನೆಕ್ಸ್ಟ್ ಯಾರಿಗಾರು ಮಾರಬೇಕು ಅಂತ ಹೇಳಿದ್ರೆ ಆ ಹೈಪೋಥಿಕೇಶನ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ಈಗ ಕ್ಲಿಯರ್ ಆಗಿದೆ, ಯಾವುದೇ NOC ಅಂತಾರೆ, ಓಕೆನಾ, ಲೋನ್ ಬ್ಯಾಂಕಿಂದ ಕೊಟ್ಟಿರ್ತಾರೆ. ಸೊ ಅದನ್ನು ಸಬ್ಮಿಟ್ ಮಾಡಿಬಿಟ್ಟು ಯಾವುದೇ ತಕರಾರು ಏನು ಇಲ್ಲ ಬ್ಯಾಂಕ್ ಕಡೆಯಿಂದ ಅಂತ ಒಂದು ಕ್ಲಿಯರೆನ್ಸ್ ತೊಗೊಂಡು ನಾವು ಆ ಹೈಪೋಥಿಕೇಶನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಇವತ್ತು ಅದನ್ನು ಮಾಡಬೇಕಂತ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ಆನ್ಲೈನಲ್ಲಿ ಎಲ್ಲ ಫೀಸ್ನು ಪೇ ಮಾಡಿದ್ದೀನಿ. ಈ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗೋದಕ್ಕೆ ಬೇಜಾರು, ಏಕೆಂದರೆ ಅಲ್ಲಿ ರೆಸ್ಪಾಂಡ್ ಮಾಡಲ್ಲ ಯಾರು ಕರೆಕ್ಟಾಗಿ, ಆನ್ಸರ್ಸ್ ಕೊಡಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬೇ ನಮಗೆ ಜೈ. ಸೊ ಯೂಟ್ಯೂಬಲ್ಲಿ ಕೆಲವು ಟ್ಯುಟೋರಿಯಲ್ಸ್ ನೋಡಿಕೊಂಡು ಯಾವ ಥರ ಪೇ ಮಾಡಬೇಕು ಏನು ಎತ್ತ ಎಲ್ಲ ನೋಡಿಕೊಂಡು ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡಿದ್ದೀನಿ. ಸೊ ಈಗ ನನ್ನ ಒರಿಜಿನಲ್ RC ಪ್ಲಸ್ ನನ್ನ ಗಾಡಿ ಕೆಲವು ಡಾಕ್ಯುಮೆಂಟ್ಸು, ಎಮಿಷನ್ ಟೆಸ್ಟ್ ಆಗಿರ್ಬೋದು, ಅದಾದಮೇಲೆ ಇನ್ಶೂರೆನ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ಒಂದು ಕಾಪಿ ತೊಗೊಂಡೋಗ್ಬಿಟ್ಟು, ಅದಾದಮೇಲೆ ಬ್ಯಾಂಕಿಂದ ನನಗೆ NOC ಕೊಟ್ಟಿದ್ದಾರಲ್ಲ, ಸೊ ಅದ್ರದ್ದು ಒಂದು ಕಾಪಿ ತೊಗೊಂಡು ಆಮೇಲೆ ನಾನು ಆನ್ಲೈನ್ ಪೇ ಮಾಡಿದ್ದೀನಲ್ಲ ರೆಸಿಪ್ಟು, ಅದ್ರದ್ದು ಒಂದು ಕಾಪಿ. ಸೊ ಇದಿಷ್ಟೂ ಹೊಂದ್ಗೂಡಿಸ್ಕೊಂಡು ಹೋಗ್ಬಿಟ್ಟು ವಿತ್ ನನ್ನ ಒರಿಜಿನಲ್ RC ಕೊಡಬೇಕಾಗುತ್ತೆ ಇದರಲ್ಲಿ RTOನಲ್ಲಿ. ಸೊ ಅದಾದಮೇಲೆ ಅದನ್ನೆಲ್ಲ ನೋಡ್ಬಿಟ್ಟು ಹೈಪೋಥಿಕೇಶನ್ ಕ್ಯಾನ್ಸಲ್ ಮಾಡಿಬಿಟ್ಟು ಹೊಸ RC ಮೋಸ್ಟ್ಲಿ ನನಗೆ ಕೊಡ್ತಾರೆ ಅನಿಸುತ್ತೆ. ಇದು ಫಸ್ಟ್ ಟೈಮ್ ನಾನು ಇಡೀ ಲೈಫಲ್ಲಿ ಲೋನ್ ಮಾಡಿಸಿರೋದು, ಲೋನಲ್ಲಿ ತೊಗೊಂಡಿದ್ದು ಗಾಡಿನ ಆವತ್ತಿನ ಸ್ಟೇಜಲ್ಲಿ. ಸೊ ಅದಕ್ಕೋಸ್ಕರ ಅಷ್ಟು ಐಡಿಯಾ ಎಲ್ಲ, ನೋಡೋಣ ಏನೇನಾಗುತ್ತೆ ಅಂತ. ಹೋಪ್ಫುಲಿ ಹೊಸ RC ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪ್ರೊಸೀಜರ್ ಯಾವ ಥರ ಇರುತ್ತೆ, ಏನು ಕತೆ ಅಂತ ಹೇಳ್ಬಿಟ್ಟು ನೋಡೋಣ. ಲೆಟ್ಸ್ ಗೋ. ಆ್ಯಕ್ಚುಲಿ ಈ ಗಾಡಿ ತೊಗೊಂಡೋಗ್ತಿದ್ದೀನಿ ನಮ್ಮ ಆಶಿನೇ. ಏಕೆ ಅಂತ ಹೇಳಿದ್ರೆ ಇದ್ರದ್ದು ಇನ್ಶೂರೆನ್ಸ್ ಅಂತೀನಿ, ಎಮಿಷನ್ನು ಲ್ಯಾಪ್ಸ್ ಆಗಿದೆ. ಸೊ ಎಮಿಷನ್ ಮಾಡಿಸ್ಬೇಕು, ಗಾಡಿ ಇರಲೇಬೇಕು. ಅದಕ್ಕೋಸ್ಕರ ಫಸ್ಟ್ ಇವಾಗ ಎಮಿಷನ್ ಮಾಡ್ಸಕ್ಕೆ ಹೋಗೋಣ. ಸೊ ಗೈಸ್ ಬಂದಿದ್ದೀನಿ ಎಮಿಷನ್ ಟೆಸ್ಟಿಂಗ್ ಮಾಡ್ಸೋಕ್ಕೆ. ನಮ್ಮ ಡಾಮಿನರ್ಗೆ 2 ತೂತು ಮೇಲ್ಗಡೆ ತೂತಲ್ಲಿ ಹಾಕಿದ್ದಾರೆ. ಗೈಸ್ ಎಮಿಷನ್ ಟೆಸ್ಟ್ ಇಸ್ ರೆಡಿ, ಸಿಕ್ತು, ಪಾಸ್ ಆಗಿದೆ. ಪಿನ್ ಮಾಡಲಾ? ಪಿನ್ ಮಾಡಿ. ಗೈಸ್ ಇನ್ಶೂರೆನ್ಸ್ ಒಂದು ಕಾಪಿ ತೊಗೊಬೇಕಾಗಿತ್ತು, ಸೊ ಅದನ್ನು ಜೆರಾಕ್ಸ್ ತೊಗೊಂಡಿದ್ದೀನಿ. ಓಕೆ, ಸೊ ಗೈಸ್ RTO ಆಫೀಸಿಗೆ ಬಂದಿದ್ದೀನಿ. ನೋಡೋಣ ಏನೇನಾಗುತ್ತೆ ಸೀನ್ಗಳಂತ. ಸೊ ಗೈಸ್ ನೋಡ್ರಿ, ಇಲ್ಲಿ ಇದೊಂದು ಎನ್ವಲಪ್ ಅಲ್ಲ, ಈ ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡು ತರಬೇಕು ಅಂತ ಅಂದರು. ಸೊ ಅದಕ್ಕೋಸ್ಕರ ಮತ್ತೆ ಹೊರಗಡೆ ಬಂದು ತೊಗೊಂಡೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಎನ್ವಲಪ್ ಬರುತ್ತೆ, ಆ ಎನ್ವಲಪ್ನ ಎನ್ಕ್ಲೋಸ್ ಮಾಡಿ ಅಂದರು. ಅಂದರೆ ಅದು ಡ್ರೈವಿಂಗ್ ಸ್ಕೂಲ್ಗಳು ಅದು ಇದು ಇರ್ತಾವಲ್ಲ, ಸೊ ಅವರ ಎನ್ವಲಪ್, ಅವ್ರ ಕಡೆಯಿಂದ ಬಂದಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಒಂದು ಎನ್ವಲಪ್ಪಲ್ಲಿ ಕ್ಲೋಸ್ ಮಾಡಿಬಿಟ್ಟು ಕೊಡು, ಅವಾಗ ಮಾಡ್ತೀನಿ ಅಂತ ಅಂದರು. ಬಟ್ ನಾನು ಎಕ್ಸ್ಟ್ರಾ ದುಡ್ಡೆಲ್ಲ ಕೊಟ್ಬಿಟ್ಟು ಮಾಡಿಸಲ್ಲ. ನೋಡೋಣ, ಇದನ್ನು ತೊಗೊಂಡೋಗಿ ಕೊಟ್ಟರೆ ಹಿಂಗೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಇಲ್ವಾ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಒಂದು ಫೈಲ್ ಬರುತ್ತೆ, ಫೈಲೆಲ್ಲ ಡ್ರೈವಿಂಗ್ ಸ್ಕೂಲ್ ಅದು ಇದನ್ನು ಇರ್ತಾವಲ್ಲ ಇಲ್ಲಿ ಹತ್ತಿರದಲ್ಲಿ ಅಂಗಡಿಗಳು. ಸೊ ಆ ಅಂಗಡಿಗಳದ್ದು ಒಂದು ಏನು ಹೇಳ್ತಾರೆ, ಒಂದು ಕವರ್ ಥರ ಬರುತ್ತೆ, ಪೇಪರ್ನಲ್ಲಿರುತ್ತೆ. ಸೊ ಅದನ್ನು ಎನ್ಕ್ಲೋಸ್ ಮಾಡಿಬಿಟ್ಟು ಕೊಡು ಅಂತ ಅಂದರು. ಆಗ ಅವ್ರಿಗೆ ಗೊತ್ತಾಗುತ್ತೆ ಆ ಕಡೆಯಿಂದ ಬಂದಿರೋದು ಅಂತ. ನಾನು ಕೊಡಲ್ಲ. ನೋಡೋಣ ಗೈಸ್, ಬೈಕೊಂಡು ಸೀಲ್ ಹಾಕಿ ಕೊಟ್ಟರು ಕೊನೆಗುರು ಏನೂ ಮಾಡೋಕ್ಕಾಗಲ್ಲ ಗೈಸ್. ನಾನು ಹೊಟ್ಟೆ ಉರಿಯುತ್ತೆ ಗೈಸ್, ಹತ್ರ ಎಕ್ಸ್ಟ್ರಾ ದುಡ್ಡೆಲ್ಲ ಕೊಡೋದಕ್ಕೆ. ಎಲ್ಲ ಮಾಡಿಬಿಟ್ಟು ನಾವು ಹಿಂಗೋ ತೊಗೊಂಡ್ರು, ಸೀಲ್ ಹಾಕಿ ಕೊಟ್ಟರು, ಅದು ಇಂಪಾರ್ಟೆಂಟು. ಆಯಿತು, ಇನ್ನೊಂದು 30-35 ದಿನದಲ್ಲಿ ಹೊಸ RC ಬರುತ್ತೆ ಅಂದರು. ಡನ್. ಮನೆಗೆ ಬಂದೆ ವಾಪಸ್ಸು. ಮನೆಗೆ ಬಂದಿರೋದು ಹೆಂಗೆ ಅನಿಸುತ್ತೆ ಗೊತ್ತಾ, ಏನೋ ಒಂದು ದೊಡ್ಡ ಸಾಧನೆ ಮಾಡಿ ಬಂದಿರೋ ಥರ ಅನಿಸ್ತಿದೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಒಬ್ಬರು ಇದೇ ಥರ ಹೈಪೋಥಿಕೇಶನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಹೋಗಿದ್ದೆ. ಅಲ್ಲಿ ಅವ್ರಿಗೆ ನಾವು ವೆಯ್ಟ್ ಮಾಡಿ ಅಂತಿದ್ರಂತೆ, ಅದಕ್ಕೋಸ್ಕರ ಲಂಚ್ ಆರ್ಸು ಅಂತ. ಸೊ ಅದಕ್ಕೋಸ್ಕರ ಬ್ರೋ ಹತ್ರ ಇದ್ರೆ ಬನ್ನಿ, ನಾನು ಫ್ರೀ ಆಗಿಲ್ಲೇ ಇದ್ದೀನಿ ಅಂತ ಅಂದರು. ಹೋಗಿದ್ದೆ. ಹೋಗಿ ಆಲ್ಮೋಸ್ಟ್ 1-1.5 ಗಂಟೆ ಕಾದಿದ್ದೀವಿ ಅಂತ ಅಂದ್ಕೊಳ್ಳಿ. ಅದಾದ ಮೇಲೆ ಹೋಗ್ಬಿಟ್ಟು ನಾವು ನಮ್ಮ ಈ ಏನಿತ್ತು ಡೀಟೇಲ್ಸು ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋಕೆ ಹೋದಾಗ, ಇಲ್ಲ ಇವತ್ತಾಗಲ್ಲ, ಅದು ನಾಳೆ ಬನ್ನಿ, ಕೌಂಟ್ರ್ ಕ್ಲೋಸ್ ಅಂದ್ಬಿಟ್ರು. ಸೊ ಅದು ಫುಲ್ಲು ಖರಾಬಾಗಿತ್ತು ಅವತ್ತು. ಸೊ ಅದನ್ನು ಯೋಚನೆ ಮಾಡಿಕೊಂಡು ಮೇ ಬಿ ಇವತ್ತು ನನ್ನ ವಿಷಯದಲ್ಲೂ ಹಂಗೆ ಆಗ್ಬೋದೇನೋ, ಬಿಕಾಸ್ ನಾನು ಡೈರೆಕ್ಟಾಗಿ ನಾನು ಹೋಗ್ತಿರೋದಲ್ವಾ, ಯಾವುದು ಥರ್ಡ್ ಪಾರ್ಟಿ ಇಲ್ಲದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಆಯಿತು, ಗುಡ್. ಈಗ ಸದ್ಯಕ್ಕೆ ಒಂದು ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀನಿ ನಾನು. ಆ್ಯಂಡ್ ಮಮ್ಮಿಗೆ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ, ಬಿಕಾಸ್ ನನಗೆ ಸೆಲೆಕ್ಷನ್ಸ್ ಎಲ್ಲ ಅದು ಇದು ಬರೋದಿಲ್ಲ, ತಲೆನೋವು.
ಬಟ್ ಮಮ್ಮಿ ಮನೆಗೆ ಗೆಸ್ಟ್ ಬರ್ತಾರೆ, ನಾನು ಬರೋಲ್ಲ, ನೀನೊಬ್ಬನೇ ಹೊಡ್ಬಾ ಅಂದ್ಬಿಟ್ರು. ಸಿಂಗಲಾಗಿ ಬಂದಿದ್ದೀನಿ. ಮೋಸ್ಟ್ಲಿ ಆಮೇಲೆ ನನ್ನ ಫ್ರೆಂಡ್ ಬರ್ಬೋದು, ಗ್ಯಾರಂಟಿ ಇಲ್ಲ. ಗೈಸ್ ಆ್ಯಕ್ಚುಲಿ ಏನು ತೊಗೊಬೇಕಂತಲೇ ನನಗೆ ಗೊತ್ತಾಯ್ತಾರೆ ಯಾವುದಕ್ಕೆ ಫಸ್ಟ್ ನೋಡಲಿ ಅಂತ. ಬಿಕಾಸ್ ಒಂದಿಷ್ಟು ದೊಡ್ಡ ಲಿಸ್ಟೇ ಇದೆ. ಮೋಸ್ಟ್ಲಿ ಇವತ್ತೇ ಎಲ್ಲದನ್ನು ಶಾಪ್ ಮಾಡಲ್ಲ. ಫಸ್ಟು ಶೂ ಸೆಕ್ಷನ್ಗೆ ಬಂದಿದ್ದೀನಿ, ನೋಡೋಣ ಏನು ಗುರುದು. ಅಂಗಡಿಯವರ ಬ್ರೋ ನೀವು? ಅಂಗಡಿಯವರ ಇಲ್ವಾ? ಕಸ್ಟಮರಾ? ಈ ಲೆವೆಲ್ಗೆ ಹಾಕಿ ಹೋಗಿದಾರಲ್ಲ. ಏನಿದು? ಯಾವುದೋ ಗುಜರಿನಲ್ಲಿ ಯಾಕೆ ಎಸ್ದೋಗಿರ್ತಾರಲ್ಲ ಹಂಗೆ ಎಸ್ದೋಗಿದ್ದಾರೆ ಗುರು. ಗೈಸ್ ಲಿಟ್ರಲಿ ನೋಡಿ ಗೈಸ್, ಇಲ್ಲಿ ಏನಿದೆ ಹಿಂಗೆ? ಯಪ್ಪ, ನಾನೆಲ್ಲ ಬೈ ಚಾನ್ಸ್ ಅಂಗಡಿ ಇಟ್ಟಿದ್ದಿದ್ರೆ ನೆಕ್ಸ್ಟ್ ಇನ್ಯಾರು ಕಸ್ಟಮರ್ಸೇ ಬರ್ಬಾರ ಆ ಥರ ಬೈದು ಹಾಕ್ಬಿಡ್ತಾ ಇದೆ. ಈ ಥರ ಎಲ್ಲ ಎಷ್ಟು ಹಿಂಗೆ ಹೋಗೋರ್ನ ಮ್ಯಾಕ್ಸಿಮಮ್ ಎಲ್ಲ ಲೇಡೀಸ್ ಶೂಸೇ ಹೊರಗಡೆ ಇರೋದು ನೋಡ್ರಿ. ಹೆಣ್ಮಕ್ಳಿಗೆ ಮಾಡೋದು. ನನ್ನ ಸೈಜು 38, ಇಲ್ಲಿ ಬರೀ 36 ಅಪ್ರೂಪದಲ್ಲಿ ಸಿಗ್ತಾರೆ. ಎಲ್ಲ 34, 32ನೇ 30ನೇ ಇದ್ದಾವೆ. ನನಗೆ ಬೇಕಾಗಿರೋ ಸೈಜ್ ಯಾವುದೂ ಇಲ್ಲ ನೋಡಿ. ಇಲ್ಲಿ ಯಾವುದೋ 36 ಇದೆ, ಅದು ಆಲ್ರೆಡಿ ಇದೆ. ನಂತರ ಬ್ಲ್ಯಾಕು ಅದು ಬೇಡ. ಓಕೆ ಸೊ ಗೈಸ್, ಇಲ್ಲಿ ಒಂದು ಸ್ವಲ್ಪ ಆಪ್ಷನ್ಸ್ ಇದ್ದಾವೆ. ಸೊ ಅದನ್ನೆಲ್ಲ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಜಾಗರ್ಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರಿ. ಆ್ಯಂಡ್ ನಮ್ಮ ತೇಜಸ್ ಬ್ರೋ ಬಂದಿದ್ದಾರೆ. ಅವರು ಯಾವಾಗ ಬರ್ತಾರೆ ಯಾವಾಗ ಬರೋಲ್ಲ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಬರೋ ಡೌಟ್ ಹೊಂದಿದೆ. ಬಂದರು ಕೊನೆಗೂ. ಇಲ್ಲೆಲ್ಲ ಬರೀ 30, 32 ಅಷ್ಟೇ ಗುರು. ಏನು ಜನ ಹಿಂಗೆ ಎತ್ತೆತ್ತ ಮೇಲೆ ಹಾಕಿ ಹೋಗ್ಬಿಟ್ಟವ್ರೆ. ಯಪ್ಪ ದೇವ್ರೆ. ಪಿಂಕ್ ಬ್ರೋ, ಪಿಂಕ್ ನಾನು ಹಾಕೋದೇ ಇಲ್ಲ ಬ್ರೋ. ಬ್ರೋ ಇಲ್ಲ ಇಲ್ಲ, ಅದು ಫುಲ್ ಹ್ಯಾಂಡು. ಅದು ಇದ್ರದ್ದು ವೆಸ್ಟ್ ಸೈಡ್ದು. ವೆಸ್ಟ್ ಸೈಡ್ಗೆ ಎಲ್ಲಿ ಇದೆಲ್ಲಿ ವಿಶಾಲ್ ಮಾರ್ಟಲ್ಲಿ ಅದೆಷ್ಟು 1300, 1500 ಏನೋ ಅದು ಒಂದು ಟಿ ಶರ್ಟ್. ಅದು ಗೈಸ್ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್. ಅವನ ಅಜ್ಜಿ ಇಳಿಸ್ತೈತೆ ಇಲ್ಲಿ ಬರೀ ರೌಂಡ್ಸ್ ಹಾಕೋದಕ್ಕೆ. ಅಲ್ಲಿ ಹಿಂದ್ಗಡೆ ಒಂದು ಮಗು ಇದೆ ನೋಡಿ, ಅಲ್ಲಿ ಅಲ್ಲಿ ಆಡ್ತಾ ಇರೋದು. ಆ ಮಗು ಸಡನ್ನಾಗಿ ಬಂದ್ಬಿಟ್ಟು ಅಪ್ಪ ಅಪ್ಪ ಇದು ಚಡ್ಡಿ ಬೇಕು ಅಂತ ನಾನು ಹಿಡ್ಕೊಂಡ್ಬಿಡ್ತು ಗುರು. ಓಕೆ, ಅದು ತೋರ್ಸೋದು ಬೇಡ ಅವ್ರನ್ನ. ಒಂದು ಸೆಕೆಂಡ್ಗೆ ಯಾವ ಥರ ದಗ್ಗಂತಂದರೆ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು. ಮಗು ಫುಲ್ ಜೀವ ಆಗ್ಬಿಡುತ್ತೆ. ನನಗೆ ಜೀವ ಐತೆ ಯಾಕಾಗೋದಿಲ್ಲ. ಚಡ್ಡಿ ಗೈಸ್, ಇದೆ ಚಡ್ಡಿ. ಆ ಚಡ್ಡಿ ತೋರಿಸ್ಬಿಟ್ಟು ಕೊಡಿಸು ನನ್ನ ಹತ್ರ ಬಂದಿದ್ದ ಹುಡುಗ. ನಿಂದ ಅದು ಕೊಡ್ಸಿದ್ರಾ ಇಲ್ವಾ? ಗೈಸ್ ಎಲ್ಲ ಚೆನ್ನಾಗಿರೋದು ನನ್ನ ಕಣ್ಣಿಗೆ ಬೀಳ್ತಾ ಇಲ್ಲ, ಎಲ್ಲ ಇವ್ರ ಕಣ್ಣಿಗೆ ಬೀಳ್ತಾ ಇದೆ. ಇದು ನೋಡಿ, ಇದೊಂದು ಚೆನ್ನಾಗಿದೆ. ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಹಾಕೊಂಡ್ಬಿಟ್ಟು ನೋಡೋಣ ಯಾವ ಥರ ಕಾಣುತ್ತೆ ಏನು ಅಂತ. ಬಟ್ ನಮ್ಮ ಸೈಜ್ ಎಲ್ಲ ಕಡಿಮೆ ಗೈಸ್. ನೋಡಿ ಗೈಸ್, ಇಲ್ಲಿ ಒಂದು ಡಬ್ಬ ತುಂಬಿಸ್ಕೊಂಡಿದ್ದೀನಿ. ಇನ್ನೂ ಯಾವ ತೊಗೊಬೇಕೇನು ಅಂತ ಫಿಕ್ಸ್ ಆಗಿಲ್ಲ. ಏನು ಬರೋದು ಒಳಗಾಗ್ತಾಯಿದ್ದೀರಾ? ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಶಾಪಿಂಗ್ ಗೈಸ್ ಇದೆ. ಇದನ್ನು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಈಗ ಗೈಸ್. ಹಾಂ, ಬಾಗಿಲು ತೆಗಿಬೇಕಾ? ಚೆನ್ನಾಗಿದೆಯಾ? ಹೌದಾ? ಓಕೆ ಸೊ ಗೈಸ್ ನೋಡಿ, ಇದು ನನ್ನ ಫಸ್ಟ್ ಸೆಲೆಕ್ಷನ್ನು. ಇದು ಹಾಕೊಂಡಾಗ ಸ್ವಲ್ಪ ಹೊಟ್ಟೆ ದಪ್ಪ ಅಂತ ಅನಿಸ್ತಾ ಇದೆ. ಇಲ್ಲಿಂದ ತೋರಿಸ್ತೀನಿ. ಇಲ್ಲಿ ಯಾರೋ ನೋಡ್ಬೋದು, ಇಲ್ಲಿ ಕಾಲು ವರ್ಷ ಬಟ್ಟೆ ಮಾಡ್ಕೊಂಡ್ಬಿಟ್ಟು ಅವ್ರ ಶರ್ಟ್ನ. ಯಪ್ಪ, ಇದನ್ನು ನೋಡಿದಾಗಲೇ ಬೇಜಾರಾಗೋದು. ಸೊ ಇದು ಫಸ್ಟು. ಇದೊಂದು ನಾರ್ಮಲಾಗಿ ಕ್ಯಾಶುವಲ್ಸು ಮನೇಲಿ ಹಾಕೊಬೋದು, ಹೊರಗಡೆ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಇದು ಓವರ್ ಸೈಜ್ಡ್, ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತಿದ್ದು. ಸೊ ಇದೊಂದಿರಲಿ ಅಂತ ತಗೊಂಡಿದ್ದೀನಿ ಗೈಸ್. ತಗೊಂಡೋಗಿರೋ ಬಟ್ಟೆನ ಟ್ರೈ ಮಾಡಿ ಹೊರಗಡೆ ಬರೋಷ್ಟೊತ್ತಿಗೆ ಇಳಿಸ್ಬಿಡ್ತು ಗುರು. ಏನು ಸೆಕೆ, ಒಂದು ಫ್ಯಾನ್ ಇಲ್ಲ, ಗೀನಿಲ್ಲ, ಏನಿಲ್ಲ. ಮಾಡಿರೋದು ಆ ತೂತಲ್ಲೆಲ್ಲ ಮಾಡಿದ್ದಾರೆ. ಗಾಳಿ ಓಡಾಡ್ತಾ ಇಲ್ಲ, ಸಫಕೇಟ್ ಆಗ್ಬಿಡ್ತು. ಸದ್ಯಕ್ಕೆ ಬಂದಿದ್ದೀವಿ ಬಿಲ್ಲಿಂಗ್ ಕೌಂಟ್ರ್ ಹತ್ರ. ಅಷ್ಟೊಂದೇನು ಸೆಟ್ ಆಗೋ ಥರ ಸಿಗಲಿಲ್ಲ ನನಗೆ. ಅಷ್ಟೊಂದೇನು ಸ್ಯಾಟಿಸ್ಫೈ ಆಗಲಿಲ್ಲ. ಪ್ಯಾಂಟ್ಸ್ ಅಂತೂ ಸಿಗಲಿಲ್ಲ, ಅದು ನನ್ನ ಸೈಜ್ಗೆ ಇರಲಿಲ್ಲ. ಬರೀ ಒಂದು 4 ಟಿ ಶರ್ಟ್ಸ್ ತೊಗೊಂಡಿದ್ದೀನಿ. ಈ ಜಾತ್ರೆ ಕರ್ನಾಟಕಗಳಿದ್ದಾವೆ. ಚೆನ್ನಾಗಿದೆ. ಮತ್ತೆ ಕವರ್ ಮಾಡ್ಕೊಂಡು 100 ರೂಪಾಯಿ ಗೈಸ್. ಒಂದು ಬಿಲ್ಲಿಂಗ್ ಆಯಿತು, ಡನ್ನು. ಸೊ ಇವಾಗ ನಂದು ಬಿಲ್ಲಿಂಗ್ ನಡೀತಾ ಇದೆ. ನೋಡೋಣ ಎಷ್ಟಾಗುತ್ತೆ. ಎಷ್ಟಾಯ್ತು ನಿಮ್ಮದು? 1300. ನಿಮ್ಮದೇ ನಕ್ಕಂದು ನಂದಿನ ಎಷ್ಟು ಆಗ್ಬೋದು? ಸ್ಕ್ಯಾನರ್ ಬ್ರೋ ಗೈಸ್. 1500 ಶಾಪಿಂಗು, 1500 ರೂಪಾಯಿ, 300 ರೂಪಾಯಿನ ಶಾಪಿಂಗು. ಆ್ಯಂಡ್ ಅದ್ರ ಜೊತೆಗೆ ನನಗೆ ಕೂಪನ್ ಏನೋ ಸಿಕ್ಕಿದೆ. ಸೊ ಆ ಕೂಪನ್ನ ರಿಡೀಮ್ ಮಾಡ್ಕೊಳ್ಳೋದು ಮತ್ತೆ 1500 ಶಾಪಿಂಗ್ ಮಾಡಬೇಕಂತೆ. ಅವಾಗ 300 ರೂಪಾಯಿ ಕೂಪನ್ ರಿಡೀಮ್ ಆಗುತ್ತಂತೆ. ಏನು ಹೇಳಿ, ಬಿಸ್ನೆಸ್ ಬ್ರೋ, ಬಿಸ್ನೆಸ್ ಗೈಸ್. ಈಗ ನಾವು ಯಾಕಪ್ಪ ಬಿದ್ದೆ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ.
ಎಲ್ಲ ಈ ಟೈಮಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ ಜನ. ಏನಿದ್ರು ಮಧ್ಯಾಹ್ನ ಬರಬೇಕಾಗಿತ್ತು. ಶಾಪಿಂಗ್ ಮುಗೀತು. ಇಲ್ಲೊಂದು ದೊಡ್ಡ ಟ್ಯಾಕ್ಸು, ಇಷ್ಟಕ್ಕೆ ಅಲ್ಲಿ ಹೋಯ್ತಾರೆ ಅವರು. ಥ್ಯಾಂಕ್ ಯು ಬ್ರೋ. ಆ್ಯಕ್ಚುಲಿ ಜಾಸ್ತಿ ಟ್ಯಾಕ್ಸ್ ಬಿತ್ತು. ಸೊ ಬ್ರೋ ಪಾಪ ಸುಮ್ಮನೆ ಮನೇಲಿ ಕೂತಿದ್ದವ್ರನ್ನ ಕರೆಸ್ಬಿಟ್ಟು 1,500 ಟ್ಯಾಕ್ಸ್ ಹಾಕಿಸಿದೆ ಅವ್ರಿಗೆ. ನಾನು ಹಾಕಿಸ್ಕೊಂಡೆ. ಎಷ್ಟು 1.5 ಅಲ್ಲ ಆಯಿತು, 4,500 ಟ್ಯಾಕ್ಸು. ಇವಾಗ ಇನ್ನೊಂದು ಟ್ಯಾಕ್ಸ್ ಇದೆ ಗೈಸ್. ಓಕೆನಾ, ಹೋಗ್ತಾ ಅದನ್ನೂ ಒಂದು ತೊಗೊಂಡೋಗ್ಬೇಕು. ಅದು ಬೇಕೇ ಬೇಕು. ನೋಡ್ಕೊಳ್ಳೋಣ. ಬರ್ತೀರಾ? ಬನ್ನಿ. ಯಾವ ಅಡ್ಡ? ಪ್ರೇಮಡ್ಡನಾ? ಪ್ರೇಮಡ್ಡ ಯಾವ ಅಡ್ಡ ಬ್ರೋ? ಬ್ರೋ ದೇವರೇ ಅರ್ಥ ಆಗಿಲ್ಲ. ಏನು ಯಾವ್ದು ಬಿರಿಯಾನಿ ಅಡ್ಡನಾ? ಆ್ಯಕ್ಚುಲಿ ಏನು ಗೊತ್ತಾ, ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ನಮ್ಮ ಏರಿಯಾನ. ಬರ್ರಿ ಬ್ರೋ, ನಮ್ಮ ಮನೆ ಅಡ್ರೆಸ್ ನನಗೆ ಹೇಳ್ತಿದ್ದಾರೆ. ಹಿಂಗಿಂದ ಹೋದ್ರೆ ಹತ್ರ ಆಗುತ್ತಂತೆ. ಬನ್ನಿ ಬ್ರೋ. ನನಗೆ ನಗೆ ಬರ್ತಿದೆ. ಎಷ್ಟು ಹೇಳಿದ್ರು ಕೇಳ್ತಾರೆ. ಇಲ್ಲ ಬ್ರೋ ನಿಮ್ಮ ಮನೆ ಹಿಂಗೋಗ್ಬೇಕು ಅಂತ. ಗೊತ್ತಾಯ್ತಾ ಈಗ? ಇವಾಗ ರಿಯಲೈಸ್ ಆಯ್ತು ಅವ್ರಿಗೆ. ಓಕೆ, ಸೊ ಗೈಸ್ ಈಗ ಸದ್ಯಕ್ಕೆ ಮನೆಗೆ ಬಂದು ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಕುತ್ಕೊಂಡಿದ್ದೀನಿ. ನಿದ್ದೆ ಸಿಕ್ಕಾಪಟ್ಟೆ ಹೇಳ್ತಾ ಇದೆ. ಬಟ್ ನಾಳೆ ಹೊರಗಡೆ ಹೋಗ್ತಿದ್ದೀನಿ. ಅದಕ್ಕೋಸ್ಕರ ಆದ್ರೂ ಈಗ ಒಂದು ವ್ಲಾಗ್ ಎಡಿಟ್ ಮಾಡಬೇಕು. ಅಂದರೆ ಈ ವ್ಲಾಗ್ನೇ ಮೋಸ್ಟ್ಲಿ. ಸೊ ಸುಸ್ತಾಗ್ತಾ ಇದೆ, ಮಾಡಲೇಬೇಡವಾ ಅಂತ ಅನಿಸ್ತದೆ. ನೋಡೋಣ, ನಿದ್ದೆ ಮಾಡ್ಬಿಡೋದ ಏನು ಕತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ಬೇಗ ಕೆಲಸ ಮಾಡಿದ್ರೆ ಮಾಡ್ಕೋತೀನಿ. ಎನಿವೆ, ಥ್ಯಾಂಕ್ ಯು ಸೊ ಮಚ್. ನನ್ನ ವಾಯ್ಸು ಫುಲ್ ಲೋ ಆಗಿಬಿಟ್ಟಿದೆ ಗೈಸ್. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ ವ್ಲಾಗ್ ಇಲ್ಲಿವರೆಗೂ ನೋಡೋದಕ್ಕೆ. ವ್ಲಾಗ್ ಇಷ್ಟ ಲೈಕ್ ಮಾಡಿಬಿಡಿ. ಹೊಸ ನೋಡ್ತಾ ಮರೆದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬೈ ಬೈ ಗೈಸ್. ಸಿ ಯು.